ರಾಧಿಕಾ ಮಲ್ಲೇಶ್ ಗಡ್ಡಿಹೊಳಿ, ಮೇಲಮಟ್ಟಿ ತಾಲೂಕು ಗೋಕಾಕ್, 19 ವರ್ಷ. ಇವಳು ತನ್ನ 8.5 ತಿಂಗಳ ಗರ್ಭಿಣಿ ಸ್ತ್ರೀ, ಪ್ರಥಮವಾಗಿರ್ತಕ್ಕಂಥ ಗರ್ಭಿಣಿ ಸ್ತ್ರೀ. ಸೊ ಅವರು ನಿನ್ನೆ ರಾತ್ರಿ ಅವರ ಒಂದು ಹೇಳಿಕೆ ಪ್ರಕಾರ 9 ಗಂಟೆ 9:30 ಊಟ ಮಾಡಿದವ್ರ ಮೇಲೆ ಅವರಿಗೆ ಫಿಟ್ಸ್ ಬಂತು ಅಂತ ಹೇಳ್ತಾ ಇದ್ದಾರೆ. ಫಿಟ್ಸ್ ಬಂದ ತಕ್ಷಣ ಅಲ್ಲಿ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಮೊದಲು ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಆಸ್ಪತ್ರೆ ತೋರಿಸಿದ್ರು. ಅಲ್ಲಿ ಪ್ರಥಮ ಉಪಚಾರ ನೀಡಿದ್ರು. ಪ್ರಥಮ ಉಪಚಾರ ನೋಡ್ಕೊಂಡ್ಬಿಟ್ಟು ಮೇಲಮಟ್ಟಿಯಿಂದ ಯಮಕನಮಡಿ ಆಸ್ಪತ್ರೆ, ಪಟೇಲ್ ಆಸ್ಪತ್ರೆಗೆ ಬಂದರು. ಸೊ ಅಲ್ಲಿಂದ ಅವರು ಪ್ರಥಮ ಉಪಚಾರ ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೆ ಅನಂತರ KL ಆಸ್ಪತ್ರೆ, ಹೆಚ್ಚಿನ ಉಪಚಾರ ಬೇಕಾದ್ರೆ KL ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ. KL ಆಸ್ಪತ್ರೆಗೆ 1 ಗಂಟೆಗೆ ರಾತ್ರಿ ಬಂದಿದ್ದಾರೆ. ಅವರು ಉಪಚಾರ ಮಾಡಿದ್ದಾರೆ. ಉಪಚಾರ ಮಾಡ್ತಾ ಸಂದರ್ಭದಲ್ಲಿ ICU ಕೂಡ ಅಡ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ. ಅವಾಗ ಅಲ್ಲಿ ಪ್ರಜ್ಞೆ ತಪ್ಪಿದೆ ಮತ್ತು ಅವ್ರಿಗೆ ಮತ್ತೆ 3 4 ಸಾವಿರ ಫಿಟ್ಸ್ ಬಂದಿದೆ. ಸೊ ಆ ತಕ್ಷಣ ಅವ್ರಿಗೆ ಏನು ಉಪಚಾರ ಮಾಡ್ಬೇಕಂದ್ರೆ ಬಾಯಲ್ಲಿ ಟ್ಯೂಬ್ಗಳನ್ನ ಹಾಕಿ ವೆಂಟಿಲೇಟರ್ದಾಗ ಇಟ್ಟಿದ್ದಾರೆ. ಸೊ ವೆಂಟಿಲೇಟರ್ದಾಗ ಇಟ್ಟು ಎಲ್ಲ ಅವ್ರಿಗೆ ತಿಳಿಸಿ ಹೇಳಿದ್ದಾರೆ, ಈ ತೊಂದರೆ ಆಗ್ತದೆ ಅಂತ ತಗೊಂಡು. ಸೊ ಅವಾಗ ಸಂಪೂರ್ಣವಾಗಿ ಪ್ರಜ್ಞೆಹೀನ ಆಗಿದ್ದಾಳೆ. ಅಲ್ಲೇ ಮಗು ಕೂಡ ತೀರ್ಕೊಂಡಿದೆ. ಸೊ ಆ ನಂತರ ಅವ್ರಿಗೆ ಹೆಚ್ಚಿನ ಉಪಚಾರ ಬೇಕು ಮತ್ತು ಹಣಕಾಸಿನ ತೊಂದರೆ ಇರೋದ್ರಿಂದ ನಮ್ಮ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಸೊ ನಮ್ಮ ಆಸ್ಪತ್ರೆ ಬೆಳಗಿನ 4 ಗಂಟೆಗೆ ಬಂದಿದ್ದಾರೆ. ಬಂದು ನಮ್ಮ ಎಲ್ಲ ಆಸ್ಪತ್ರೆ ವೈದ್ಯರು ಅದನ್ನ ಸಂಪೂರ್ಣವಾಗಿ ಎಲ್ಲ ಬೇರೆ ಮೆಡಿಸಿನ್ ವೈದ್ಯರು, ಅದೇ ರೀತಿ ಸರ್ಜಿಕಲ್ ವೈದ್ಯರು, ಜೊತೆಗೆ OB ಅಂದ್ರೆ ಸ್ತ್ರೀರೋಗ ಎಲ್ಲ ಕೂಡ್ಕೊಂಡು ಉಪಚಾರ ಮಾಡ್ತಾ ಇದ್ದಾರೆ. ಈಗಾದರೂ ಕೂಡ ಅದಕ್ಕೆ ವೆಂಟಿಲೇಟರ್ದನ್ನು ಹಾಕ್ತಾ ಇದ್ದೀವಿ, ವೆಂಟಿಲೇಟರ್ ಆಗಿದೆ ಮತ್ತು ಔಷಧಗಳನ್ನು ಮುಂದುವರಿಸ್ತಾ ಇದ್ದೀವಿ. ಮತ್ತು ಕಂಡೀಷನ್ ಇಸ್ ಕ್ರೂಷಿಯಲ್ ಅಂದ್ರೆ ಸೀರಿಯಸ್ ಇದೆ. ಅವರು ಎಲ್ಲ ಸಮ್ಮತ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಮಾತಾಡಿದಾಗ ಅವ್ರು ತಿಳಿಸಿ ಹೇಳಿದ್ದೀವಿ. ಸೊ ಇನ್ನೂ ಏನಾದರೂ ಸ್ವಲ್ಪ ಉಳಿಸ್ಕೊಳ್ಳತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿನ ಉಪಚಾರ ಬೇಕಂತ ಉದ್ದೇಶದಿಂದ ಸೊ ಅವರಿಗೆ ನಾವು ಹುಬ್ಬಳ್ಳಿಗೆ ಕಳಿಸ್ತಕ್ಕಂಥ ವಿಚಾರಗಳನ್ನು ಮಾಡಿದ್ದೇವೆ. ಅವ್ರಿಗೆ ಹೊಂದಿದ್ದಾರೆ. ಸೊ ಉಚಿತವಾಗಿ ಹುಬ್ಬಳ್ಳಿ KIMS ಆಸ್ಪತ್ರೆ ಕಳಿಸಿಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಅಂದ್ರೆ ಹೃದಯ ತಜ್ಞರು ಇದ್ದಾರೆ, ಜೊತೆಗೆ ನ್ಯೂರೋಲಜಿಸ್ಟ್ ಇದ್ದಾರೆ, ನ್ಯೂರೋ ಸರ್ಜನ್ ಇದ್ದಾರೆ. ಇನ್ನೂ ಏನಾದರೂ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಮಾಡ್ಕೊಂಡ್ಬಿಟ್ಟು ವಿಚಾರ ಮಾಡ್ತಾರೆ. ಅದಕ್ಕೆ ನಾವು ವೈದ್ಯರನ್ನು ಕರ್ಕೊಂಡು ಅಲಾಂಗ್ ವಿತ್ ವೆಂಟಿಲೇಟರ್ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇನ್ನೂ ಆಗಿಲ್ಲ, ಇನ್ನೂ ಇಲ್ಲ, ಒಳಗಡೆ ಇದೆ. ಸೊ ಅದಕ್ಕಾಗಿ ರಕ್ತ ಸುಮಾರು ಈಗ ನಮ್ಮ ಪ್ರಕಾರ ಇಲ್ಲಿ ಬಂದ ಬೆಳಗ್ಗೆ ನಾವು ಮಗು ತೀರ್ಕೊಂಡಿದೆ. ಸೊ ಡೆತ್ ಆಗಿತ್ತು. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ರಕ್ತ ತಪಾಸಣೆ ಮಾಡ್ಕೊಂಡಿದೀವಿ. ರಕ್ತ ತಪಾಸಣೆ ಬರ್ತಾ ಇದಾವೆ ಈಗ. ಸೊ ಮಾಡ್ಕೊಂಡು ಸೊ ಅದಕ್ಕೆ ಅವ್ರಿಗೆ ವಿಚಾರ ಮಾಡ್ಕೊಂಡು ಅದಕ್ಕೆ ಬೇರೆ ಬೇರೆ ಔಷಧ ಅದನ್ನು ಕೂಡ ಮಾಡ್ತಾ ಇದೀವಿ. ಅದೇ ಅದಕ್ಕೆ ನ್ಯಾಚುರಲ್ ಆಗಿ ಮಾಡ್ಬೇಕಂದ್ರೆ ಆಪರೇಷನ್ ಮಾಡಕ್ ಮಾಡಲ್ಲ. ಆಪರೇಷನ್ ಮಾಡಿದ ತಕ್ಷಣ ಆಕೆ ಬಹಳ ಅತಿ ಸೀರಿಯಸ್ ಆಗಿ ಹೋಗ್ಬಿಡ್ತಾಳೆ. ಸೊ ಅದಕ್ಕೆ ಬೇರೆ ಪದ್ಧತಿ ಪ್ರಕಾರ ಅದಕ್ಕೆ ನಾವು ಮಾಡಬೇಕಾಗ್ತದೆ. ಅದನ್ನ ಮಾಡ್ತಕ್ಕಂಥ ಇಲ್ಲ, KIMS ಹುಬ್ಬಳ್ಳಿಗೆ ಹೊಂದಿದ್ದಾರೆ. KIMS ಹುಬ್ಬಳ್ಳಿ ವೈದ್ಯರ ಜೊತೆ ಮಾತಾಡಿದೀವಿ. ಸೊ ಅವರು ಕೂಡ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಂತ. ಅಲ್ಲ, ಅಲ್ಲಿ ಅಂದ್ರೆ ಅವ್ರ ಒಂದು ಹಣಕಾಸಿನ ಮುಗ್ಗಟ್ಟಿರ್ತದೆ. ಹಣಕಾಸಿನ ಮುಗ್ಗಟ್ಟಿರ್ತದೆ. ಸೊ ಪರಿಸ್ಥಿತಿ ಇರ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ JSSK ಅಂದ್ರೆ ಈ ಬಾಣಂತಿಯರಿಗೆ ಮತ್ತು ಇವರಿಗೆ ಗರ್ಭಿಣಿಯರಿಗೆ ಅತ್ಯಂತ ಉಚಿತವಾಗಿ ಸರ್ಕಾರ ಉಚಿತ ಟ್ರೀಟ್ಮೆಂಟ್ ಇದೆ. ಸೊ ಅದಕ್ಕೆ KIMS ಅಲ್ಲಿ ಕೂಡ ಉಚಿತ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವರು ಕೂಡ ಕೆಲವರು ಮಾಡಿದ್ದಾರೆ. ಸೊ ಇಂಟರ್ವೆನ್ಷನ್ ಮಾಡಿದ್ದಾರೆ, ವೆಂಟಿಲೇಟರ್ ಹಾಕಿದ್ದಾರೆ. ಮುಂದೆ ಫರ್ದರ್ ಟ್ರೀಟ್ಮೆಂಟ್ಗೆ ICU ಇಡಬೇಕಾಗ್ತದೆ. ಸೊ ಅವ್ರು ವಿಚಾರ ಮಾಡಿದಾಗ ಸೊ ಇಲ್ಲ, ಸೊ ಆರ್ಥಿಕ ಮುಗ್ಗಟ್ಟು ಆಗ್ತದೆ. ಅವ್ರ ಜೊತೆ ಅವ್ರ ರಿಲೇಟಿವ್ಸ್ ಹೇಳಿದ ಪ್ರಕಾರ ಆರ್ಥಿಕ ಮುಗ್ಗಟ್ಟು ಆಗ್ಬಹುದು. ಇನ್ನು ಎಷ್ಟು ದಿನ ಮುಂದೆ ಹೋಗ್ತದೆ ಆಗಲ್ಲ. ಸೊ ಅದಕ್ಕೆ ಅವ್ರಿಗೆ ಇದಕ್ಕೆ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ನನ್ಕಿಂತ ಮುಂಚೆ 2 ಹಾಸ್ಪಿಟ್ಲಿಗೆ ಓಡಾಡಿದ್ದಾರೆ. ಸೊ 2 ಖಾಸಗಿ ಆಸ್ಪತ್ರೆ ಓಡಿದ್ದಾರೆ, ನಮ್ಮ ಕಡೆ ಬಂದಿದ್ದಾರೆ. ಸೊ ನಾವೀಗ ಸದ್ಯಕ್ಕೆ ಹಂಗೆ ವೆಂಟಿಲೇಟರ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ. ಅವ್ರ ರಿಲೇಟಿವ್ಸ್ ಎಲ್ಲ ತೋರಿಸ್ಕೊಂಡಿದ್ದೀವಿ, ಹೇಳಿದ್ದೇವೆ. ಈಗ 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 ಅದಕ್ಕಾಗಿ ಇಮಿಡಿಯೇಟ್ಲಿ ಒಂದು 15-20 ನಮ್ಮ ಒಂದು ಪದ್ಧತಿ ಪ್ರೊಸೀಜರ್ ಇರ್ತದೆ. ಸೊ ಅದಕ್ಕೆಲ್ಲ ನಾವು ಆಂಬ್ಯುಲೆನ್ಸ್ ತರಿಸಬೇಕು. ಬಂದ ತಕ್ಷಣ ಅದ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಒಂದು 15-20 ಒಂದು ಟೀಮ್ ಜೊತೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಧನ್ಯವಾದ. ಡಾಕ್ಟರ್ ವಿಠಲ್ ಶಿಂದೆ, ಜಿಲ್ಲಾ ಶಾಸಕರು ಬೆಳಗಾವಿ, ಜೊತೆಗೆ ನಮ್ಮ MS ಸರ್ ಇದ್ದಾರೆ. ನಿನ್ನೆ ಏನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ ಸ್ವಲ್ಪ 8 ಗಂಟೆ ಸುಮಾರು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ಇದು, ಯಾವತ್ತು ಪೀಡ್ಸ್ ಬಂದಿಲ್ಲ ಏನಿಲ್ಲ. ಫಸ್ಟ್ ಟೈಮ್ ತಲೆನೋವು ಸ್ಟಾರ್ಟ್ ಆಯ್ತು. ತಲೆನೋವು ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರನ್ನ ಎಮ್ಕೊಂಬಡಿ ಕರ್ಕೊಂಡು ಹೋದ್ವಿ. ಎಮ್ಕೊಂಬಡಿ ಕರ್ಕೊಂಡು ಹೋಗ್ಲಿಕ್ಕೆ ಕರೆಕ್ಟ್ 11 o'clock ಆಯ್ತು. ಪಾಟೀಲ್ ಹಾಸ್ಪಿಟಲ್ ಅಂತ ಅಲ್ಲಿ ಆದ್ಮೇಲೆ ಟ್ರೀಟ್ಮೆಂಟ್ ಕೊಟ್ರಲ್ಲಿ. ಟ್ರೀಟ್ಮೆಂಟ್ ಕೊಡೋಕಲ್ಲಿ ಅಲ್ಲೇ ಪೀಡ್ಸ್ ಬಂತು. ಅಲ್ಲೇ ಫಸ್ಟ್ ಟೈಮ್ ಪಿಟ್ಸ್ ಬಂದಿದ್ದು ಅವ್ರಿಗೆ 8 ಮಂತಲ್ಲಿ ಜ್ವರನೂ ಬಂದಿಲ್ಲ. ಯಾವತ್ತು 1 ಡೇ ಏನೂ ಆಗಿರಲಿಲ್ಲ. ಅವತ್ತು ಫಸ್ಟ್ ಟೈಮ್ ಪಿಟ್ಸ್ ಬಂದಿದ್ದು. ಪಿಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟದ್ಮೇಲೆ ಡೈರೆಕ್ಟ್ ನೀವು ಕೇಲಿಗೆ ನಾನು ಅಪೇರ್ ಮಾಡ್ತೇನೆ. ಕೇಲಿಗೆ ತೊಗೊಂಡು ಹೋಗಿ ಅಲ್ಲಿ ನಿಮ್ಗೆ ವಾಶ್ ಆಗುತ್ತೆ, ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ. ಒಂದು 2-3 hours ಅಂತ ಹೇಳೋಕಿಲ್ಲ, ನಾವು ಇಮಿಡಿಯೇಟ್ಲಿ ಕೇಲಿಗೆ ಬಂದ್ವಿ. ಕೇಲಲ್ಲಿ ಯಾವುದೇ ತರ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ. ಹಿಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಬರೀ ಅದು ಇದೊಂದು ಮಾತಾಡೋದಕ್ಕೆ ಡೈರೆಕ್ಟ್ ಆಗಿ ನಾವು ಸಿವಿಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆದ್ವಿ.
ಸಿವಿಲ್ ಹಾಸ್ಪಿಟಲ್ ಡಾಕ್ಟರ್ ಅವರು ಆಂಬುಲೆನ್ಸ್ ತಂದ್ಬಿಟ್ರು. ಇಲ್ಲಿ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಜಸ್ಟ್ ತಲೆಯಲ್ಲಿ ಮೆದುಳಿಗೆ ಏನು ಇದಾಗಿದೆ ಸರ್ನ ಹುಬ್ಳಿಗೆ ಶಿಫ್ಟ್ ಆಗಿ KMCಗೆ ನಾವು ಎಲ್ಲ ಇಲ್ಲಿಂದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಯಾವುದೇ ರೀತಿ ₹1 ಕಾಸ್ಟ್ ತಗೊಂಡಿಲ್ಲ. ಎಲ್ಲ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕರೆಕ್ಟ್ ನಾವು ಬರ್ಲಿಕ್ಕೆ ನೈಟು 1 o'clock ಆಗಿತ್ತು, 1:30 ಆಗಿತ್ತು ಇಲ್ಲಿ ಬಂದಾಗ. ಸರ್ ಅಲ್ಲಿ ಕೇಳಿ ನಾವು ಕೊಟ್ಟಿದ್ವಿ, ಬರೀ ಅಲ್ಲಿ ಇಲ್ಲಿ ಬರೀ ಓಡಾಡ್ತಿದಾರೆ. ಟ್ರೀಟ್ಮೆಂಟ್ ಅಂದ್ರೆ ಕರೆಕ್ಟ್ ಪೇಷಂಟ್ಗೆಲ್ಲ ನೋಡ್ತಿರಲ್ಲ. ನಾವು ಆಮೇಲೆ ಮಾತಾಡಿದ್ರೆ ಬರೀ ಅಮೌಂಟ್ ಮಾತಾಡ್ತಿದ್ರು. ನಾವು ಅಮೌಂಟ್ ಬಗ್ಗೆ ಅಂದ್ರೆ ಇವರು ನಾವು ಬಡವರು ನಾವು ಇವತ್ತು ದುಡಿದ್ರೆ ತಿಂತೀವಿ, ಇಲ್ಲಾಂದ್ರೆ ಇಲ್ಲ. ಆ ತರ ಅವರು ಒನ್ ಡೇಗೆ AC ಅಡ್ಮಿಟ್ ಮಾಡಿ 30,000 ಕಟ್ಟಬೇಕು, ಸಿಜರಿಂಗ್ ಆದ್ರೆ 1,15,000 ಕಟ್ಟಬೇಕು. ಈ ತರ ಹೇಳಿದ್ಮೇಲೆ ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ ಸಿವಿಲ್ ಟ್ರಾನ್ಸ್ಫರ್ ಮಾಡಿ ನಾವು ಸಿವಿಲ್ಗೆ ಹೋಗ್ಬಿಡ್ತೇವೆ ಅಂತ ಹೇಳಿದ್ವಿ ಅವ್ರಿಗೆ. ರಿಕ್ವೆಸ್ಟ್ ಮಾಡ್ಕೊಂಡು ಮೇಡಮ್ ಅವ್ರು ಡೈರೆಕ್ಟ್ ಆಗಿ ಇಲ್ಲ ಅವರು ಗಾಡಿನ ಆಂಬುಲೆನ್ಸ್ ಅಲ್ಲಿ ₹1 ಕಾಸ್ಟ್ ತಗೊಳ್ದೆ ಬಂದ್ಬಿಟ್ರು. ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಸರ್. ನಾವು ಇವರು ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಬಟ್ ಏನ್ ಹೇಳ್ತಿದಾರೆ ಅಂದ್ರೆ ಕಂಡೀಷನ್ ನಮ್ ಕಡೆ ಏನಲ್ಲ, 99% ಅದು ಮೇಲ್ಗಡೆ. ನೀವು 1% ಮಾತ್ರ ನಾವು ಹೇಳ್ಬೋದು. ಇವು ಹುಬ್ಳಿ ಕೊಟ್ಟರು 1% ಮಾತ್ರ ಹೇಳ್ತಾನೆ ಅಂತ ಹೇಳ್ತಿದಾರೆ ಅವರು. ಹುಬ್ಳಿ ಕರ್ಕೊಂಡು ಹೋಗ್ತೀರಿ? ಹುಬ್ಳಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ. 1% ಏನೋ ಮಾಡ್ಬೇಕು. ಮಗು ಏನು ಬರ್ಮಾ ಕಂಪನಿ ಪರಿಸ್ಥಿತಿ ಹೆಂಗಿದೆ ಅಂತ ಈಗ? ಮಗುವಿಂದಾಗ್ಲಿ ಮಗು ಆಲ್ರೆಡಿ ಡೆತ್ ಆಗಿದೆ ಸರ್. ಹೌದಾ? ಆಲ್ರೆಡಿ ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಮಗು ಅವ್ರದ್ದು ಸ್ವಲ್ಪ ಯಾವುದೇ ರೀತಿ ಅವರು ಸ್ಪಂದಿಸಿದ್ರೆ ನಷ್ಟ ಅವರು ಎಲ್ಲ ಹೋರಾಡಿದ್ರು. ಎಷ್ಟೊತ್ತಾಯ್ತಂತೆ ಮಗು ಡೆತ್ ಆಗಿದೆ? ಇವಾಗ ಇದು ಪ್ರೆಸೆಂಟ್ಲಿ ಅವ್ರು ಹೇಳಿದ್ದು 3-4 hours ಮೇಲೆ ಆಗಿದೆ ಸರ್. ಹಾ, ಅವ್ರು ಯಾವುದೇ ರೀತಿ ಟ್ರೀಟ್ಮೆಂಟ್ ಸ್ಪಂದಿಸಿದ್ರೆ ನಷ್ಟ. ಸರ್ಕಾರಕ್ಕೆ ಏನಾದ್ರು ಕೇಳ್ತೀರಿ? ಸರ್ಕಾರಕ್ಕೆ ಏನೇ ಅಂತ ಇಲ್ಲ ಸರ್. ಏನ್ ರಿಕ್ವೆಸ್ಟ್ ಅಂದ್ರೆ ಯಾವುದೇ ರೀತಿ ಇವಾಗ ನಮ್ದು ಮುಖಮಟ್ಟಿ ಅಂತ ಇದೆ, ಅಲ್ಲಿ ಮುಖಮಟ್ಟಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಇದ್ರೆ ಇವತ್ತು ಇಲ್ಲಿ ಬರ್ತಿರಕಲ್ಲ ನಾವು ಎಲ್ಲದಕ್ಕೂ ಪ್ರತಿಯೊಂದು ಇಲ್ಲೇ ಬರ್ಬೇಕು. ಅಲ್ಲಿ ಮುಖಮಡ್ಡಿಲಿ ಸಗಟ್ಟು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಇಲ್ಲ. ಇದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್. ಇದು ನಮ್ಗಂತಲ್ಲ, ನಮ್ ಸೊಸೈಟಿಗೆ ಅಂತಲ್ಲ, ಯಾರು ಪ್ರತಿಯೊಂದು ಹೆಣ್ಮಕ್ಳಿಗೆ ಅಲ್ಲಿ ಬಡವರಿಗೆ ಅಲ್ಲಿ ಆದ್ರೆ ಇಮಿಡಿಯೇಟ್ಲಿ ಬೆಳಗಾವ್ ಬರ್ಬೇಕಂತ ಆಗಲ್ಲ ಸರ್. ಆಂಬುಲೆನ್ಸ್ ತಗೊಂಡು ಅಲ್ಲೇ ಏನೋ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅವ್ರು ಉಳಿತಿದ್ರು. ಬಟ್ ಈ ತರ ಆಗಿಲ್ಲ. ನಾವು ಹಗಲು ರಾತ್ರಿ ಅಂತ ತಗೊಂಡ್ ಬಂದು ಕಷ್ಟಪಟ್ಟು ದೇವ್ರಿಗೆಲ್ಲ ಇದ ಮಾಡಿದ್ರು ಪ್ರತಿಫಲ ಸಿಕ್ಕಲ್ಲ ಸರ್. ಇವಾಗ ನೋಡ್ತೀವಿ ಹುಬ್ಳಿಗೆ ಹೋಗ್ತಾರೆ, ಅಲ್ಲಿ ಹುಬ್ಳಿಲಿ ಗ್ಯಾರಂಟಿ ಇಲ್ಲ ಅದನ್ನು ಅದು ಹೇಳ್ತಾರೆ. ಅಲ್ಲಿ ಕೇಳಿ ಬಂದು ಅಡ್ಮಿಟ್ ಮಾಡಿ ಅವರು ಅದನ್ನ ಹೇಳ್ತಾರೆ, ನಾವು ಯಾವುದೇ ರೀತಿ ಗ್ಯಾರಂಟಿ ಕೊಡಲ್ಲ. ಎಷ್ಟಾರು ಅಮೌಂಟ್ ತಗೊಂತಿದ್ರೆ ಅದೂ ಇಲ್ಲ ಗ್ಯಾರಂಟಿ. ಮತ್ತೆ ಇಲ್ಲಿ ಬಂದ್ರೆ ಇವ್ರು ಗ್ಯಾರಂಟಿ ಕೊಡಲ್ಲ. ಎಲ್ಲಿ ಹೋಗ್ಬೇಕಂತ ಗೊತ್ತಲ್ಲ. ಅದಕ್ಕೆ ಸರ್ ಎಲ್ಲಿ ನಿಯರೆಸ್ಟ್ ಬೈ ಎಲ್ಲೆಲ್ಲಿ ವಿಲೇಜ್ ಇದಲ್ಲ ಅಲ್ಲಿ ನಿಯರೆಸ್ಟ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮಗಂತಲ್ಲ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಬರಮ ಅಂತ ಸರ್. ಏನಾಗ್ಬೇಕ್ರಿ ನಿಮ್ಗೆ? ಎಷ್ಟ್ ತಿಂಗಳಾಗಿತ್ತು? ಎಷ್ಟ್ ತಿಂಗಳಾತ್ರಿ ಪ್ರೆಗ್ನೆಂಟ್ ಆಗಿ? ಎಷ್ಟ್ ತಿಂಗಳಾಯ್ತು ಅವ್ರಿ? 8 ತಿಂಗಳ. 8 ತಿಂಗಳ. ನಿನ್ನೆ ಏನಾಯ್ತು ರಾತ್ರಿ? ನಿನ್ನೆ ರಾತ್ರಿ ಏನಾಯ್ತು? ರಾತ್ರಿ ನಾವ್ ಇರಾಕಿಲ್ರಿ. ಅವಾಗ ನಾವು ಊರಾಗಿದ್ರಿ, ಅವ್ರ ತವ್ರ ಮನೆಗೆ. ಏನಂತ ಗೊತ್ತಾಯ್ತು? ಏನಂತ ಗೊತ್ತಾಯ್ತು? ಏನಾಗಿತ್ತು ಡಾಕ್ಟರ್ ಏನಾಗಿತ್ತು? ಅದು ಸ್ಪೀಡ್ಸ್ ಬಂದೈತಿ. ನಾವು ಬರೋದು ಕರ್ಕೊಂಡಿದ್ದೀನಿ ಅವ್ರು ನಾನು ಅವ್ರು ನಮ್ಮ ಅತ್ತಿಗಳು. ನೀವೇನಾಗ್ಬೇಕು? ನಮ್ಮ ಅತ್ತಿಗಳಲ್ಲ, ನಮ್ಗೆ ಹೆಂಡತಿ ಆಗ್ಬೇಕು. ಹೆಂಡತಿ ರೀ. ನೀವು ಎಲ್ಲೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ? ಏನು ಅದು ನಂಗೆ ಗೊತ್ತಿಲ್ರಿ.